ಇನ್ನೊಂದು ಕನ್ನಡ ಚಿತ್ರೋದ್ಯಮಕ್ಕೆ ಅಂಬರೀಷ್ ಅಣ್ಣ ಇದ್ದಾಗ ಯಾವುದೇ ಸಮಯ ಬರಲಿ ಸಂದರ್ಭ ಬರಲಿ ಅದನ್ನು ನಿಂತು ಮುನ್ನಡೆಸುವಂಥ ನಾಯಕರಾಗಿದ್ದರು. ಇಂಡಸ್ಟ್ರಿ ಚೇತರಿಕೆಗೆ ಸದಾ ಶ್ರಮಿಸ್ತಾ ಇದ್ರು. ಸೊ ಬಟ್ ಇವತ್ತು ಅಂತಹ ಕೊರತೆ ಕಾಣ್ತಾ ಇದೆ ಅನ್ನೋಂಥ ನಿಮಗೂ ಕೂಡ ಸಾಕಷ್ಟು ಸರಿ ಗಮನಕ್ಕೆ ಬಂದಿರುತ್ತೆ. ಸೊ ಚಿತ್ರೋದ್ಯಮದ ಪರಿಸ್ಥಿತಿ ತುಂಬ ರೀತಿ ನೆಲಕಚ್ಚಿರೋ ರೀತಿ ಇದೆ, ಸ್ಯಾಂಡಲ್ವುಡ್ನ ಪರಿಸ್ಥಿತಿ. ಸೊ ಹೇಗೆ ಹೇಳ್ತೀರಿ, ಏನು ಹೇಳ್ತೀರಿ, ನಾಯಕತ್ವ ಬೇಕು ಅಂತ ಅನ್ನೋದಾದರೆ? ನೀವು ಹೇಳಿದ್ದು ಖಂಡಿತ ನಾನು ಒಪ್ಕೊಳ್ತೀನಿ. ಚಿತ್ರರಂಗಕ್ಕೆ ಒಂದು ಸಮರ್ಥವಂತವಾದ ಒಂದು ನಾಯಕತ್ವ ಈಗ ಬೇಕೇ ಬೇಕು. ಅದು ಯಾರಾಗ್ತಾರೆ ಅನ್ನೋದು ನಿಜಕ್ಕೂ ಒಂದು ಬಿಗ್ಗೆಸ್ಟ್ ಕ್ವಶನ್ ಮಾರ್ಕ್ ಆಗಿದೆ. ಖಂಡಿತ ಇದಕ್ಕೊಂದು ಸೊಲ್ಯೂಷನ್ನ ನಾವೆಲ್ಲರೂ ಹುಡುಕ್ತಾ ಇದ್ದೀವಿ. ನನ್ನ ಮಟ್ಟಿಗೆ ನಾನು ಹೇಳಿದ್ದೀನಿ, ನಮ್ಮ ಕಲಾವಿದರ ಸಂಘಕ್ಕೆ ಒಂದು ಎಲೆಕ್ಷನ್ನು ಅತಿ ಶೀಘ್ರದಲ್ಲೇ ಆಗಬೇಕು ಅನ್ನೋವಂಥ ಒಂದು ಮನವಿನ ನಾನು ಹೇಳಿದ್ದೀನಿ. ಎಲ್ಲರೂ ನಮ್ಮ ಹಿರಿಯರು ಇದ್ದಾರೆ, ಕಲಾವಿದರು ಇದ್ದಾರೆ, ಅವರೆಲ್ಲರೂ ಸೇರಿ ಒಂದು ನಿರ್ಧಾರ ಮಾಡಿ ಅದಕ್ಕೂ ಒಂದು ದಾರಿ ಮಾಡಿಕೊಟ್ರೆ ಖಂಡಿತ ಮುಂದಿನ ದಿನಗಳಲ್ಲಿ ಒಂದಷ್ಟು ನಾವು ಡೆವಲಪ್ಮೆಂಟು ಅಥವಾ ಇಂಪ್ರೂವ್ಮೆಂಟು ನೋಡಬೇಕು. ಅಂದರೆ ಈಗ ಒಗ್ಗಟ್ಟಿನ ಕೊರತೆ ಕೂಡ ಇದೆ ಅನ್ನೋಂಥದ್ದು ಕನ್ನಡ ಚಿತ್ರೋದ್ಯಮದಲ್ಲಿ. ಅದನ್ನು ಒಂದು ಮಾಡುವಂಥ ಸನ್ನಿವೇಶದಲ್ಲಿ ನೀವು ಹೇಗೆ ಭಾಗ ಆಗ್ತೀರಿ? ಸ್ಟಾರ್ಗಳ ಒಂದೊಳಗೆ ಹೇಗೆ ಅವಶ್ಯಕತೆ ಇದೆ ಅಂತ ಅನಿಸುತ್ತೆ? ಅಲ್ಲ ನೋಡಿ, ಇದರಲ್ಲಿ ನನ್ನ ಪ್ರಮೇಯ ಕಡಿಮೆನೇ ಇರುತ್ತೆ. ಬಟ್ ಖಂಡಿತ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವ್ರು ಮುಂದೆ ಬಂದು ಇದನ್ನು ಲೀಡ್ ತಗೊಂಡು ಅವರು ಖಂಡಿತ ಮಾಡಬೇಕಾಗತ್ತೆ. ಆ ಥರ ಒಂದು ಒಳ್ಳೆ ನಾಯಕತ್ವ ಬೇಕು ಅನ್ನೋದು ನಾವೆಲ್ಲರೂ ಎದುರು ನೋಡ್ತಾ ಇರೋ ವಿಷಯ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಇದಿಷ್ಟು ಸುಮಲತಾ ಅಂಬರೀಷ್ ಅವರ ಮಾತಾಗಿರ್ತಕ್ಕಂಥದ್ದು. ಇಡೀ ಕನ್ನಡ ಚಿತ್ರೋದ್ಯಮದ ಪರಿಸ್ಥಿತಿ ಹಾಗೆ ಎಲ್ಲ ಸನ್ನಿವೇಶಗಳ ಬಗ್ಗೆ ಮಾತನಾಡಿರ್ತಕ್ಕಂಥ ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆ ಮಾಲ್ತೇಶ್ TV9 ಬೆಂಗಳೂರು. ಇನ್ನೊಂದು ಕನ್ನಡ ಚಿತ್ರೋದ್ಯಮಕ್ಕೆ ಅಂಬರೀಷ್ ಅಣ್ಣ ಇದ್ದಾಗ ಯಾವುದೇ ಸಮಯ ಬರಲಿ ಸಂದರ್ಭ ಬರಲಿ ಅದನ್ನು ನಿಂತು ಮುನ್ನಡೆಸುವಂಥ ನಾಯಕರಾಗಿದ್ದರು. ಇಂಡಸ್ಟ್ರಿ ಚೇತರಿಕೆಗೆ ಸದಾ ಶ್ರಮಿಸ್ತಾ ಇದ್ರು. ಸೊ ಬಟ್ ಇವತ್ತು ಅಂತಹ ಕೊರತೆ ಕಾಣ್ತಾ ಇದೆ ಅನ್ನೋಂಥ ನಿಮಗೂ ಕೂಡ ಸಾಕಷ್ಟು ಸರಿ ಗಮನಕ್ಕೆ ಬಂದಿರುತ್ತೆ. ಸೊ ಚಿತ್ರೋದ್ಯಮದ ಪರಿಸ್ಥಿತಿ ತುಂಬ ರೀತಿ ನೆಲಕಚ್ಚಿರೋ ರೀತಿ ಇದೆ, ಸ್ಯಾಂಡಲ್ವುಡ್ನ ಪರಿಸ್ಥಿತಿ. ಸೊ ಹೇಗೆ ಹೇಳ್ತೀರಿ, ಏನು ಹೇಳ್ತೀರಿ, ನಾಯಕತ್ವ ಬೇಕು ಅಂತ ಅನ್ನೋದಾದರೆ? ನೀವು ಹೇಳಿದ್ದು ಖಂಡಿತ ನಾನು ಒಪ್ಕೊಳ್ತೀನಿ. ಚಿತ್ರರಂಗಕ್ಕೆ ಒಂದು ಸಮರ್ಥವಂತವಾದ ಒಂದು ನಾಯಕತ್ವ ಈಗ ಬೇಕೇ ಬೇಕು. ಅದು ಯಾರಾಗ್ತಾರೆ ಅನ್ನೋದು ನಿಜಕ್ಕೂ ಒಂದು ಬಿಗ್ಗೆಸ್ಟ್ ಕ್ವಶನ್ ಮಾರ್ಕ್ ಆಗಿದೆ. ಖಂಡಿತ ಇದಕ್ಕೊಂದು ಸೊಲ್ಯೂಷನ್ನ ನಾವೆಲ್ಲರೂ ಹುಡುಕ್ತಾ ಇದ್ದೀವಿ. ನನ್ನ ಮಟ್ಟಿಗೆ ನಾನು ಹೇಳಿದ್ದೀನಿ, ನಮ್ಮ ಕಲಾವಿದರ ಸಂಘಕ್ಕೆ ಒಂದು ಎಲೆಕ್ಷನ್ನು ಅತಿ ಶೀಘ್ರದಲ್ಲೇ ಆಗಬೇಕು ಅನ್ನೋವಂಥ ಒಂದು ಮನವಿನ ನಾನು ಹೇಳಿದ್ದೀನಿ. ಎಲ್ಲರೂ ನಮ್ಮ ಹಿರಿಯರು ಇದ್ದಾರೆ, ಕಲಾವಿದರು ಇದ್ದಾರೆ, ಅವರೆಲ್ಲರೂ ಸೇರಿ ಒಂದು ನಿರ್ಧಾರ ಮಾಡಿ ಅದಕ್ಕೂ ಒಂದು ದಾರಿ ಮಾಡಿಕೊಟ್ರೆ ಖಂಡಿತ ಮುಂದಿನ ದಿನಗಳಲ್ಲಿ ಒಂದಷ್ಟು ನಾವು ಡೆವಲಪ್ಮೆಂಟು ಅಥವಾ ಇಂಪ್ರೂವ್ಮೆಂಟು ನೋಡಬೇಕು. ಅಂದರೆ ಈಗ ಒಗ್ಗಟ್ಟಿನ ಕೊರತೆ ಕೂಡ ಇದೆ ಅನ್ನೋಂಥದ್ದು ಕನ್ನಡ ಚಿತ್ರೋದ್ಯಮದಲ್ಲಿ. ಅದನ್ನು ಒಂದು ಮಾಡುವಂಥ ಸನ್ನಿವೇಶದಲ್ಲಿ ನೀವು ಹೇಗೆ ಭಾಗ ಆಗ್ತೀರಿ? ಸ್ಟಾರ್ಗಳ ಒಂದೊಳಗೆ ಹೇಗೆ ಅವಶ್ಯಕತೆ ಇದೆ ಅಂತ ಅನಿಸುತ್ತೆ? ಅಲ್ಲ ನೋಡಿ, ಇದರಲ್ಲಿ ನನ್ನ ಪ್ರಮೇಯ ಕಡಿಮೆನೇ ಇರುತ್ತೆ. ಬಟ್ ಖಂಡಿತ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವ್ರು ಮುಂದೆ ಬಂದು ಇದನ್ನು ಲೀಡ್ ತಗೊಂಡು ಅವರು ಖಂಡಿತ ಮಾಡಬೇಕಾಗತ್ತೆ. ಆ ಥರ ಒಂದು ಒಳ್ಳೆ ನಾಯಕತ್ವ ಬೇಕು ಅನ್ನೋದು ನಾವೆಲ್ಲರೂ ಎದುರು ನೋಡ್ತಾ ಇರೋ ವಿಷಯ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಇದಿಷ್ಟು ಸುಮಲತಾ ಅಂಬರೀಷ್ ಅವರ ಮಾತಾಗಿರ್ತಕ್ಕಂಥದ್ದು. ಇಡೀ ಕನ್ನಡ ಚಿತ್ರೋದ್ಯಮದ ಪರಿಸ್ಥಿತಿ ಹಾಗೆ ಎಲ್ಲ ಸನ್ನಿವೇಶಗಳ ಬಗ್ಗೆ ಮಾತನಾಡಿರ್ತಕ್ಕಂಥ ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆ ಮಾಲ್ತೇಶ್ TV9 ಬೆಂಗಳೂರು.